ನಂದಿನಿದೇನೆ 5 ಮಕ್ಕಳಿದ್ದಾರೆ ನಮ್ಮಲ್ಲಿ. ಗೋಶಾಲೆಗೋ ಅಥವಾ ಬೇರೆ ಯಾರಾದರೂ ನಾವು ಸಾಕ್ತೀವಿ ಅಂದರೆ ಅವ್ರಿಗೆ ಈ ಬುಲ್ಲನ್ನು ಕೊಡ್ತೀವಿ. ತಾಯಿ ಮಕ್ಕಳಿಗೆ ಹೇಗೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿ ಗೋವಿಗೂ ಮನುಷ್ಯನಿಗೆ ಅದು ಸಂಬಂಧ ಅವತ್ತಿಂದ ಬಂದಿರೋಂಥದ್ದು. ನೋಡ್ರಿ, ಇವರೆಲ್ಲ ರೌಡಿಗಳೇ, ಇವ್ರನ್ನೆಲ್ಲ ಮೂಗ್ದಾರ ಹಾಕ್ಸಿದೀವಿ ನೋಡ್ರಿ. ಹಾಕ್ಸಿ ಇನ್ನೂ 1 ವಾರ 15 ದಿನ ಆಗಿದೆ. ಇವನು ಎಷ್ಟು ಗಲಾಟೆ ಮಾಡ್ತಾನೆ ಇವನು ಅಂದರೆ, ಇದನ್ನೆಲ್ಲ ಈಗ ರೈತರಿಗೆ ಕೊಡೋ ಅಂಥದ್ದು ಮಾಡ್ತಾಯಿದ್ದೀವಿ ಸರ್. ಈಗ ಪ್ರೆಸೆಂಟ್ ರೈತರಿಗೆ ಜೋಡಿ ಮಾಡಿಬಿಟ್ಟು ಕೊಡೋ ಅಂಥದ್ದು ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಯಾರಾದರೂ ಒಂದು 4-5 ಜನ ನಿಂತಿದ್ದಾರೆ ಅಂದರೆ ಭಯ ಅಂತೂ ಬೀಳೋದೇ ಇಲ್ಲ. ಅದು ನುಗ್ಗಿ ಗಲಾಟೆ ಮಾಡೋ ಅಂಥ ಒಂದು ಸ್ವಭಾವದ ಹಸುಗಳು ಅಂತಲೇ ಹೇಳ್ಬೋದು. ಇದು ಅಂಟಿಸ್ತಿದ್ದಂಗೆ ಭಗ್ ಅಂತ ಅಂಟ್ಕೊಳುತ್ತೆ. ನೀವು ನೋಡಿರ್ತೀರ, ಧೂಪ ಭಗ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟು. ಕಾಂಕ್ರೇಜು ರಾಜಸ್ಥಾನ್ ಮತ್ತು ಗುಜರಾತ್ನ ಒಂದು ತಳಿಗಳು ಸರ್. ಹೆಚ್ಚಾಗಿ ರಾಜಸ್ಥಾನ್ ಅವರೇ ಇದನ್ನು ಕಕ್ಟೆವಾಡಿ ಏನು ರಾಜಸ್ಥಾನ್ ಇದೆ, ರಾಜಸ್ಥಾನ್ ಮತ್ತು ಗುಜರಾತ್ ಎರಡೂ ಕಡೆ ಇದನ್ನು ಜಾಸ್ತಿ ಈ ಬ್ರೀಡ್ಗಳನ್ನು ನಾವು ನೋಡ್ಬೋದು. ಇದನ್ನು ನಾವು ಪ್ರಾರಂಭದಲ್ಲಿ ತಂದಾಗ ಒಂದು 8ರಿಂದ 9 ಗೋವುಗಳನ್ನು ಮಾತ್ರ ನಾವು ತೊಗೊಂಬಂದಿದ್ವಿ. ಅದರಲ್ಲಿ ಇವತ್ತು 32 ಗೋವುಗಳಾಗಿದೆ. 32 ಇವತ್ತು ನಮ್ಮಲ್ಲಿ ಪ್ರೆಸೆಂಟ್ ಇವತ್ತು ಇರೋ ಅಂಥದ್ದು. ಇದಕ್ಕೆಲ್ಲ ನಮ್ಮಲ್ಲಿ ಅಟೆಂಡೆನ್ಸ್ ಇರುತ್ತೆ, ಡೈಲಿ ಅಟೆಂಡೆನ್ಸ್ ಅಂತ ನಾವು ಮಾಡಿದ್ದೀವಿ. ಕಾರಣ ಏನಂದರೆ, ಈಗ ಹೊರಗಡೆ ಮೇಯ್ಲಿಕ್ಕೆ ಅಂತ ಕಳಿಸ್ತೀವಿ ಒಂದೊಂದು ಸರಿ, ಮತ್ತು ವಾಪಸ್ ಬರುವಾಗ ಅಷ್ಟೂ ನಮಗೆ ಕೌಂಟಿಂಗ್ ಇರುತ್ತೆ. ಈಗ ಹೊಸೊಬ್ರು ಯಾರೋ ಬಂದಿರ್ತಾರೆ, ಅವ್ರಿಗೆ ಹೆಸರುಗಳು ಗೊತ್ತಿಲ್ಲ. ಈಗ ನಮ್ಮ ನಂದಿನಿ ಅಂದರೆ ಇವಳು ನಮಗೆ ಸ್ಪಂದಿಸ್ತಾಳೆ. ಯಾಕಂದರೆ ಇವಳು ಹಳೆ ಹಸು, ನಮ್ಮ ಗೋಶಾಲೆಗೆ ತುಂಬ ಹಳೆ ಹಸು ನಂದಿನಿದೇನೆ 5 ಮಕ್ಕಳಿದ್ದಾರೆ ನಮ್ಮಲ್ಲಿ. ನಂದಿನಿ 1, ನಂದಿನಿ 2 ಅಂತ ಆ ಥರ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಓರ್ಗರುಗಳು ಹಾಕಿರೋದು ಅದು ಸಪ್ರೇಟ್ ಇದ್ದಾವೆ. ನಂದಿನಿಯ ಹೆಣ್ಣುಗರುಗಳೇ ಇಲ್ಲಿ ನಮ್ಮಲ್ಲಿ ಇದ್ದಾವೆ. ನಂದಿನಿ ಆಗಿರ್ಬೋದು, ನಮ್ಮ ದೊಡ್ಡ ಹಸು ಆಗಿರ್ಬೋದು, ನಮ್ಮ ದುರ್ಗಮ್ಮ ಆಗಿರ್ಬೋದು, ನಮ್ಮ ಜ್ಯೋತಿ, ಮತ್ತು ಇನ್ನು ನಮ್ಮ ಭಗೀರಥಿ ಅಂತ ಒಬ್ಬಳಿಗೆ ಹೆಸರಿಟ್ಟಿದ್ದೀವಿ. ಇವರೆಲ್ಲರೂ ನಾವು ತಂದಾಗ 9 ಹಸುಗಳು. ಈ 9ರಲ್ಲಿ ಇವತ್ತು ಎಲ್ಲರೂ ಸಾಮಾನ್ಯ 8, 9, 10 ಕರುಗಳವರೆಗೂ ಹಾಕಿರೋಂಥವು ನಮ್ಮಲ್ಲಿ ಇದ್ದಾವೆ. ಗಂಗಮ್ಮ ಅಂತಿತ್ತು, ಮೊನ್ನೆ ತೀರ್ಕೊಂಡದ್ದು. ಅದರ ಏನು ಜನ್ರೇಷನ್ಸ್ ಇದೆ, ಇದನ್ನು ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬುಲ್ಸ್ ಸೆಲೆಕ್ಷನಲ್ಲಿ ಮಾತ್ರ ನಾವು 3 ಇಯರ್ಸ್ ಒನ್ಸು ಬುಲ್ ಚೇಂಜ್ ಮಾಡ್ತಾ ಇರ್ತೀವಿ. ಬುಲ್ ಈಗ ಸದ್ಯಕ್ಕೆ ಇವನು ಈಗ ಪ್ರೆಸೆಂಟು ಇನ್ನೂ 1.5 ಇಯರ್ ಆಯಿತು. ಇನ್ನೂ 1.5 ಇಯರ್ ಇವನು ಯೂಸ್ ಮಾಡ್ತೀವಿ ಬುಲ್ಲು. ಅದಾದಮೇಲೆ ಯಾರು ಬೇರೆ ಗೋಶಾಲೆಗೋ ಅಥವಾ ಬೇರೆ ಯಾರಾದರೂ ನಾವು ಸಾಕ್ತೀವಿ ಅಂದರೆ ಅವ್ರಿಗೆ ಈ ಬುಲ್ಲನ್ನು ಕೊಡ್ತೀವಿ. ಹೌದು ಸರ್. ಈಗ ಅದು ಇನ್ಬ್ರೀಡಿಂಗ್ ಆದಾಗ ಸಾಮಾನ್ಯವಾಗಿ ಮಿಲ್ಕ್ ಈಲ್ಡಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ, ತುಂಬ ನಮಗೆ ಕಡಿಮೆ ಬಂದ್ಬಿಡುತ್ತೆ. ಈಗ ಕಾಂಕ್ರೇಜ್ನ ಒಂದು ಕೆಪಾಸಿಟಿ ಪರ್ ಡೇ ಕರ್ನಾಟಕದ ಈಗ ಪ್ರೆಸೆಂಟ್ ನಮ್ಮ ವಾತಾವರಣದಲ್ಲಿ 10ರವರೆಗೂ ತೆಗೆದಿರೋರು ಇದ್ದಾರೆ. ನಮ್ಮಲ್ಲಿ ಈಗ 6-8 ಬರ್ತಾ ಇದೆ. 6-8 ಈಗ ಪ್ರೆಸೆಂಟ್ ಬರ್ತಾ ಇದೆ. ಆದರೆ ನಾವು ಈ ನೆಕ್ಸ್ಟು ಇನ್ಬ್ರೀಡಿಂಗು ಇದ್ರ ಕರುಗಳು ಈಗ ಇದು ಕ್ರಾಸ್ ಮಾಡಿದೆ. ಇದು ನೆಕ್ಸ್ಟ್ ಇದರಲ್ಲಿ ಹುಟ್ಟೋದೂ ಇದೇ ಕ್ರಾಸ್ ಮಾಡಿದಾಗ ಇನ್ಬ್ರೀಡಿಂಗ್ ಆಗಿಬಿಡುತ್ತೆ. ಇನ್ಬ್ರೀಡಿಂಗ್ ಆದಾಗ ಬ್ಲಡ್ ಲೈನ್ ಒಂದೇ ಆದಾಗ ಹಾಲಿನ ಇಳುವರಿ ಮತ್ತು ಬೆಳವಣಿಗೆ, ಹೈಟು ವೆಯ್ಟು ಎಲ್ಲ ಅದರದ್ದು ಏನು ಚಿತ್ರಣ ಇರುತ್ತೆ ಪೂರ್ತಿ ಕಡಿಮೆ ಆಗಿಬಿಡುತ್ತೆ ಸರ್. ಬಾಂಡಿಂಗ್ ಸರ್, ಈಗ ಹಿಂಗೆ ಒಂದು ತಾಯಿ ಮಕ್ಕಳಿಗೆ ಹೇಗೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿ ಗೋವಿಗೂ ಮನುಷ್ಯನಿಗೆ ಅದು ಸಂಬಂಧ ಅವತ್ತಿಂದ ಬಂದಿರೋಂಥದ್ದು. ನಮ್ಮ ಹಿರಿಯರು ಅದನ್ನು ಕಲಿಸ್ತಾ ಬಂದಿರೋಂಥದ್ದು ನಮಗೆ. ಅವಕ್ಕೆ ನಾವು ಅಗ್ರೆಸಿವ್ ಆಗಿ ಅದನ್ನು ಬೆಳೆಸ್ತಾ ಬಂದರೆ ಅವು ಹಾಗೆ ಆಡ್ತವೆ. ಎಷ್ಟೇ ಅದು ಗಲಾಟೆ ಇದ್ದರೂ ಕೂಡ ನೋಡ್ರಿ, ಇವರೆಲ್ಲ ರೌಡಿಗಳೇ, ಇವ್ರನ್ನೆಲ್ಲ ಮೂಗ್ದಾರ ಹಾಕ್ಸಿದೀವಿ ನೋಡ್ರಿ. ಹಾಕ್ಸಿ ಇನ್ನೂ 1 ವಾರ 15 ದಿನ ಆಗಿದೆ. ಇವನು ಎಷ್ಟು ಗಲಾಟೆ ಮಾಡ್ತಾನೆ ಇವನು ಅಂದರೆ, ಇವನು ಎಷ್ಟು ಗಲಾಟೆ ಅಂದರೆ ಇವನು ಈಗೇನಾದರೂ ನಾನು ಹಗ್ಗ ಬಿಚ್ಚಿಬಿಟ್ರೆ ಎಷ್ಟು ಜನ ಇದ್ರೆ ಬುರ್ರ ಬುಸ್ ಅಂದ ಮೇಲೆ ಬರ್ತಾನೆ. ಅಷ್ಟು ಗಲಾಟೆ ಅವನು. ಈಗ ತಣ್ಣಗಾಗವನೆ, ಆರಾಮಾಗಿದ್ದಾನೆ, ಈಗ ಗಲಾಟೆ ಇಲ್ಲ ಸರ್. ಇದು ಸ್ವಲ್ಪ ಮಿಶ್ರ ತಳಿ ಇದೆ ನಮ್ಮಲ್ಲಿ. ಮಲೆನಾಡು ಗಿಡ್ಡ ಇದೆ. ಮಲೆನಾಡು ಗಿಡ್ಡನೂ ಸ್ವಲ್ಪ ಗಿಡ್ಡ ತಳಿಗಳು ಒಂದಷ್ಟಿದ್ದಾವೆ ನಮ್ಮಲ್ಲಿ. ವೆಚ್ಚೂರು ಈ ಥರದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋಂಥ ಒಂದು ಬ್ರೀಡ್ಸು. ಇದು ದೇವಣಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಇದೆಲ್ಲ ಕೆಲವೆಲ್ಲನೂ ಮಿಶ್ರ ತಳಿಗಳಂತ ಇದನ್ನು ಗುರುತಿಸಿ ಸಪ್ರೇಟ್ ಮಾಡಿರ್ತೀವಿ. ಇದನ್ನೆಲ್ಲ ಈಗ ರೈತರಿಗೆ ಕೊಡೋ ಅಂಥದ್ದು ಮಾಡ್ತಾಯಿದ್ದೀವಿ ಸರ್. ಈಗ ಪ್ರೆಸೆಂಟ್ ರೈತರಿಗೆ ಜೋಡಿ ಮಾಡಿಬಿಟ್ಟು ಕೊಡೋ ಅಂಥದ್ದು ಮಾಡ್ತಾಯಿದ್ದೀವಿ. ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿದೆ, ನಿಯಮಗಳೆಲ್ಲ ಇದೆ. ಇವೆಲ್ಲ ದೇವಣಿ ದಿಯೋನಿ ಅಂತ ಕರೀತಾರೆ, ದೇವಣಿ ಅಂತ ಕರೀತೀವಿ ಸರ್. ಈ ಬ್ರೀಡು ನಮ್ಮ ಕರ್ನಾಟಕದ ಬೀದರ್ನ ಬಾಲ್ಕಿ, ಹೈದ್ರಾಬಾದ್ ಕರ್ನಾಟಕ, ಮಹಾರಾಷ್ಟ್ರ ಸೋಲಾಪುರ್, ಸಾಂಗ್ಲಿ, ನಮ್ಮ ಕರ್ನಾಟಕದ ಬಸವ ಕಲ್ಯಾಣ ಈ ಕಡೆ ಕಂಡು ಬರೋಂಥ ಒಂದು ತಳಿಗಳು ಸರ್. ಇದರಲ್ಲಿ ದೇವಣಿ ಡಾಂಗಿ ಕೂಡ ಇದೆ, ದೇವಣಿ ಪ್ಯೂರ್ ಕೂಡ ಇದೆ.
ಡಾಂಗಿ ಅಂತ ಬಂದಾಗ ಸಾಮಾನ್ಯವಾಗಿ ನೋಡ್ರಿ ಅಲ್ಲಿ ಪ್ಯಾಚಸ್ಸು ಬ್ಲ್ಯಾಕ್ ಪ್ಯಾಚಸ್ಸು ಜಾಸ್ತಿ ಬರ್ತವೆ. ಆ ಥರ ಜಾಸ್ತಿ ಪ್ಯಾಚಸ್ ಬರಬೇಕು. ಇದು ಪೂರ್ತಿ ಸ್ವಲ್ಪ ದೇವಣಿ ಮತ್ತು ಡಾಂಗಿ ಮಿಶ್ರಣ ಇರೋದ್ರಿಂದ ನಮ್ಗೆ ಅಷ್ಟು ಬರುತ್ತೆ. ಇದು ದೇವಣಿಯಲ್ಲೇ ಬೇಜಾನ್ ಇನ್ನೂ ಪ್ಯೂರಿಟಿ ಇರೋವು ಇದ್ದಾವೆ. ಇವನೇ ಬುಲ್ ಸರ್ ಸದ್ಯಕ್ಕೆ ರಾಜ್. ದೇವನಿಗೆ ಇವನೇ ಬುಲ್ಲು ಸದ್ಯಕ್ಕೀಗ. ದೇವನಿ ಡಾಂಗಿ ಮಿಶ್ರಣ. ಪ್ಯೂರ್ ದೇವನಿ ಅಂತ ಬಂದರೆ ಪೂರ್ತಿ ವೈಟ್ ಬರುತ್ತೆ. ಮುಖ ಆ ಕಡೆ ಈ ಕಡೆ ಕಪ್ಪು ಬರುತ್ತೆ, ಮತ್ತು ಕಾಲುಗಳ ಹತ್ರ ಒಂದಷ್ಟು ಕಪ್ಪು ಬರುತ್ತೆ. ಕೆಚ್ಚಲು ಏನು ಹಸುವಿನ ಕೆಚ್ಚಲು ಇರುತ್ತೆ ಅದು ಕಪ್ಪು ಬರುತ್ತೆ. ಬುಲ್ ಅಂತ ಬಂದಾಗ ಪೂರ್ತಿ ವೈಟ್ ಬರುತ್ತೆ. ಇದು ಮಾತ್ರ ಫೇಸಲ್ಲಿ ಮಾತ್ರ ಆ ಕಡೆ ಈ ಕಡೆ ಕಪ್ಪು ಬರುತ್ತೆ. ಇದು ಸ್ವಲ್ಪ ಪ್ಯಾಚಸ್ಸು ಬ್ಲ್ಯಾಕ್ ಪ್ಯಾಚಸ್ ಇದೆ ಅಂದರೆ ಸ್ವಲ್ಪ ಡಾಂಗಿಯ ಒಂದು ಬ್ಲಡ್ ಲೈನ್ ಇದರಲ್ಲಿ ಇದೆ ಅಂತ. ಸರ್ ಡಾಂಗಿ ದೇವನಿ ಬಂದು ನೋಡ್ರಿ ಈಗ ಅಲ್ಲೇ ಗಲಾಟೆ ಮಾಡ್ತಾ ಇದೆ ನೋಡ್ರಿ. ಇದು ಸ್ವಲ್ಪ ಹೇಗೆ ಅಂದರೆ ಸರ್ ಅಗ್ರೆಸಿವ್ ಬ್ರೀಡ್ ಅಂತಲೇ ಕರೀಬೋದು. ತುಂಬ ಜನ ಇದು ಆ ಕಡೆ ಹೈದ್ರಾಬಾದ್ ಕರ್ನಾಟಕ ಬೀದರ್ ಕಡೆ ಸಾಕ್ತಾರೆ. ನಮ್ಮ ಸೈಡ್ ಸ್ವಲ್ಪ ಕಡಿಮೆ ಸರ್, ಯಾಕಂದರೆ ಸಖತ್ ಗಲಾಟೆ ಮಾಡ್ತವೆ ಈ ಬ್ರೀಡ್ಸು. ಎಷ್ಟು ಅಂದರೆ ನಿಮಗೆ ಬೇಕಾದರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಯಾರಾದರೂ ಒಂದು 4-5 ಜನ ನಿಂತಿದ್ದಾರೆ ಅಂದರೆ ಭಯ ಅಂತೂ ಬೀಳೋದೇ ಇಲ್ಲ. ಅದು ನುಗ್ಗಿ ಗಲಾಟೆ ಮಾಡೋ ಅಂಥ ಒಂದು ಸ್ವಭಾವದ ಹಸುಗಳು ಅಂತಲೇ ಹೇಳ್ಬೋದು. ಇದು ನಮ್ಮ ಹಳ್ಳಿಕಾರಲ್ಲೂ ಸ್ವಲ್ಪ ಸಾಫ್ಟ್ ನೇಚರ್ ಇದೆ, ಬಟ್ ಇದರಲ್ಲಿ ಸಾಫ್ಟ್ ನೇಚರ್ ಸಿಗೋದೇ ಸ್ವಲ್ಪ ರೇರು. ಸ್ವಲ್ಪ ಹಸುಗಳು ಹಿಂಗನ್ನೋದು ಗಲಾಟೆ ಮಾಡೋದು ಇವೆಲ್ಲ ಮಾಡ್ತವೆ. ಇವು ಪಳಗ್ಸೋದಿದೆಯಲ್ಲ ಸರ್, ಅದು ಇದರಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಪಳಗ್ಸೋದಕ್ಕಿದು. ಸರ್ ಈಗ ಪ್ರೆಸೆಂಟ್ ಇದರಲ್ಲಿ 40 ಕೌಸನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಸರ್. ಅದರಲ್ಲಿ ಹೆಚ್ಚಾಗಿ ನಾವು ಜಾಸ್ತಿ ಪಡ್ಡೆಗಳನ್ನೇ ಅಂದರೆ 1.5 year 2 years ಬೇಬೀಸನ್ನೇ ಹೆಚ್ಚು ಸೆಲೆಕ್ಟ್ ಮಾಡಿದ್ದೀವಿ ಸರ್ ಇದರಲ್ಲಿ. ಯಾಕಂದರೆ ನಾವು ಜನ್ರೇಷನ್ ಈಗ ಇವೆಲ್ಲ ಆಲ್ರೆಡಿ ನಮ್ಮಲ್ಲೇ ಹುಟ್ಟು ಬೆಳೆದಿರೋ ಕರುಗಳಿವು. ಈಗ ಆಲ್ರೆಡಿ ಕರು ಹಾಕಿದ್ದಾವೆ ಮತ್ತು ವಾಪಸ್ ಬಂದಿದೆ. ಇದು 3 ಕರು ಹಾಕಿದೆ. ಇದು ವಾಪಸ್ ಬಂದಿದೆ. ಈ ಥರದ್ದೆಲ್ಲ ಒಂದಷ್ಟಿದೆ. ನಮಗೆ ಜನ್ರೇಷನ್ನು ಬೇಕಾಗಿರೋದು ನೆಕ್ಸ್ಟ್ ಜನ್ರೇಷನ್ನು. ಆ ಜನ್ರೇಷನ್ ಬಗ್ಗೆ ಹೆಚ್ಚು ನಮ್ಗೆ ಗಮನ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಹೆಚ್ಚಾಗಿ ಇದರಲ್ಲಿ ಪಡ್ಡೆಗಳನ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ತೀವಿ ಇದರಲ್ಲಿ. ಈ ಮೇಲ್ಗಡೆ ಈ ಶೆಡ್ಡಲ್ಲಿ ಬಿದ್ದಿರೋಂಥ ಒಂದು ಸಗಣಿಯನ್ನು ಸಾಮಾನ್ಯವಾಗಿ ಇಲ್ಲೆಲ್ಲ ಒಣಗಾಕಿದ್ದೀವಿ ನೋಡಿ. ಪೂರ್ತಿ ಮೇಲ್ಗಡೆ ಒಣಗಾಕಿದ್ದೀವಿ. ಈ ಮೇಲ್ಗಡೆ ಎಲ್ಲ ಒಣಗಾಕಿದ್ದೀವಿ ನೋಡಿ ಸರ್, ಅದೆಲ್ಲ ಸಗಣಿನೇ. ಈ ಶೆಡ್ಡಲ್ಲಿ ಏನು ಬಿದ್ದಿರುತ್ತೆ ಸಾಮಾನ್ಯವಾಗಿ ನೋಡ್ರಿ, ಈ ಮೇಲ್ಗಡೆದು ಮಾತ್ರ ಎತ್ಕೊಳ್ತೀವಿ. ಹಿಂಗೆ ಈ ಮೇಲ್ಗಡೆದು ಈ ಥರ ಎತ್ಕೊಳ್ತೀವಿ. ಹೌದು. ಈ ಕೆಳಗಡೆ ಏನಾಗುತ್ತೆ, ಇದು ಎತ್ಕೊಂಡಾಗ ಮಣ್ಣಿನ ಅಂಶ ಇರುತ್ತೆ, ಮಣ್ಣು ಅಥವಾ ಬೇರೆ ಏನಾದರೂ ಕಸ ಇರುತ್ತೆ. ಇದು ನಮಗೆ ಅಗರಬತ್ತಿಗೆ ಧೂಪಕ್ಕೆ ಯೂಸ್ ಆಗಲ್ಲ. ಇದು ಆ ಥರ ತೊಗೊಂಡಾಗ ಏನಾಗುತ್ತೆ, ಬರ್ನಿಂಗ್ ಪ್ರಾಬ್ಲಮ್ ಬರುತ್ತೆ, ಅಗರಬತ್ತಿ ಆಗಲಿ ಧೂಪ ಆಗಲಿ. ಅದಕ್ಕೋಸ್ಕರ ಈ ಮೇಲ್ಭಾಗದ ಸಗಣಿಯನ್ನು ಮಾತ್ರ ಹಿಂಗೆ ಎತ್ಕೊಂಡು ಇದನ್ನು ನಾವೇನು ಮಾಡ್ತೀವಿ, ಹಾರಾಕ್ತೀವಿ ಮೇಲ್ಗಡೆ. ಈ ಥರ ಪಕೋಡೋ ಥರ ಹಿಂಗೆ ಈ ಥರ ಎಲ್ಲ ಹಾರಾಕ್ಬಿಡ್ತೀವಿ ಹಿಂಗೆ. ಇಷ್ಟು ಹಾರಾಕ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿ ಆ ಮೇಲ್ಗಡೆ ಹಾಕಿರೋದೆಲ್ಲ ಆ ಥರದ್ದೇನೆ. ಇದು ಒಂದು 3-4 ಡೇಸಲ್ಲಿ ಒಣಗುತ್ತೆ. ಒಣಗಿದ್ದಾದಮೇಲೆ ಇದನ್ನು ನಾವು ಶೇಖರಣೆ ಮಾಡಿಟ್ಟು ಪೌಡ್ರ್ ಮಾಡ್ತೀವಿ. ಪಲ್ಲವರೈಸರ್ ಇದೆ ನಮ್ಮಲ್ಲಿ. ಆ ಪಲ್ಲವರೈಸರಲ್ಲಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ಧೂಪ ಮತ್ತು ಅಗರಬತ್ತಿಗೆ ಪೌಡ್ರನ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ಈಗೇನು ವುಡ್ ಪೌಡರ್ಸ್ ಎಲ್ಲ ಬರ್ತಾಯಿದೆ, ಮರಗಳನ್ನು ಹೆಚ್ಚು ಕಡಿದು ಎಲ್ಲ ಮಾಡಿ ನಾವು ಮಾಡ್ತಾಯಿದ್ದೀವಿ ಇವತ್ತು. ತುಂಬ ನಾವು ಗೋವಿಗೆ ಯಾಕೆ ಕೃತಜ್ಞತೆ ಇರಬೇಕು ಅಂದರೆ ಸಗಣಿಯಲ್ಲೂ ಕೂಡ ಅದು ನಮಗೆ ಎಷ್ಟೋ ಲಾಭವನ್ನು ತುಂಬ ಕೊಡುತ್ತೆ ಗೋವು. ಈಗ ಮರ ಗಿಡಗಳ ಪೌಡ್ರ್ಗಳನ್ನು ನಾವು ಯೂಸ್ ಮಾಡಿ ಅದನ್ನು ಪ್ರಕೃತಿ ಹಾಳು ಮಾಡೋದು ಬದಲು ಹೆಚ್ಚಾಗಿ ಗೋವಿನ ಸಗಣಿ ನಮ್ಗೆ ಸಿಗುತ್ತೆ. ಅದನ್ನು ಕಲೆಕ್ಟ್ ಮಾಡೋಂಥ ರೀತಿ ಅಷ್ಟೇ ಬೇಕಾಗಿರೋದು. ಈಗ ನಾವು ಈಗ ತೋರಿಸಿದೆ, ಮೇಲ್ಗಡೆದೇ ತೊಗೊಂಡು ಅದನ್ನು ಒಂದು ಕಡೆ ಈ ಥರ ಎಲ್ಲ ಹಾರಾಕೊಂಡು ಬಂದ್ಬಿಟ್ರೆ ಪೂರ್ತಿ 3 ಡೇಸಲ್ಲಿ ನಮಗೆಲ್ಲ ಒಣಗಿಬಿಡುತ್ತೆ. ಒಣಗಿದಾದ್ಮೇಲೆ ಅದನ್ನು ಎತ್ಕೊಂಡು ಪಲವರೈಸರ್ ಪೌಡ್ರ್ ಮಾಡಿ ನಾನು ಅಗರಬತ್ತಿ ಧೂಪನ ಮಾಡ್ತಾಯಿದ್ದೀವಿ. ಆಲ್ರೆಡಿ ತೋರಿಸ್ತೀನಿ ನಿಮಗೆ ಅದು ಅಗರಬತ್ತಿ ಧೂಪ ಬಂದು. ಇವಾಗ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೇರೆ ಒಂದಷ್ಟು ಧೂಪಗಳು ತಂದಿರ್ತೀರ. ಅವರೆಲ್ಲ ಏನು ಮಾಡ್ತಾರೆ, ಡೈಥೈಲ್ ಪ್ರೊಪೋನೇಟ್ DEP ಎಲ್ಲೆಲ್ಲ ಅದ್ದಿ ಅದನ್ನೆಲ್ಲ ತೆಗೆದು ಅಂಟಿಸ್ತಿದ್ದಂಗೆ ಭಗ್ ಅಂತ ಅಂಟ್ಕೊಳುತ್ತೆ. ನೀವು ನೋಡಿರ್ತೀರ ಧೂಪ ಭಗ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟು ಅಂಟಿಸ್ತಿದ್ದಂಗೆ ಆ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಪೆಟ್ರೋಲ್ ಸಾಮಾನ್ಯವಾಗಿ ಏನು ಹೊರಗಡೆ ಬಿಡುತ್ತೆ, ಕಾರ್ಬನನ್ನು ಹೊರಗಡೆ ಬಿಡುತ್ತೆ. ಕಾರ್ಬನ್ ಮೊನಾಕ್ಸೈಡನ್ನು ಹೊರಗಡೆ ಬಿಡ್ತಿದ್ದಂಗೆ ಮನುಷ್ಯನಿಗೆ ಕಾರ್ಬನ್ ಜಾಸ್ತಿ ಆದರೆ ಏನಾಗುತ್ತೆ, ಶ್ವಾಸಕೋಶನ ಉಸಿರಾಡೋ ಅಂಥದ್ದು ಬ್ಲಾಕೇಜಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಹೆಚ್ಚಾಗಿ ಬಳಸೋ ಅಂಥದ್ದು ನಾವೇ ಭಾರತೀಯರೇ ಜಾಸ್ತಿ. ಅದರಲ್ಲೂ ಪೂಜೆ ಪುನಸ್ಕಾರಗಳು ಮಾಡೋವಂಥವ್ರು ತುಂಬ ಅವ್ರ ಮನೇಲಿ ಹೊಗೆ ಹಾಕ್ಬಿಟ್ಟಿರ್ತಾರೆ ಪೂರ್ತಿ. ಅವಾಗ ಏನಾಗುತ್ತೆ, ಹೆಚ್ಚಾಗಿ ಅವರು ಆಕ್ಸಿಜನನ್ನು ಕುಡಿಯೋದು ಬದಲು ಕಾರ್ಬನನ್ನೇ ಕುಡಿತಾ ಇರ್ತಾರೆ. ಆ ಕಾರ್ಬನನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೀಗೆ ಕೂತ್ಕೊಂಡು
ಯಾಕೆ ನಾವು ಸಗಣಿಯಲ್ಲೇ ಒಂದು ಧೂಪ ಮಾಡಬಾರ್ದು, ತುಂಬ ಜನ ಮಾಡ್ತಾಯಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂದಾಗ ಸರಿ ರೆಗ್ಯುಲರ್ ಮಾರ್ಕೆಟ್ಗೆ ಹೋಗ್ಬೇಕದು. ಈಗ ಯಾರೋ ಒಬ್ಬರು ನಮ್ಮಲ್ಲಿ ಗೋಶಾಲೆಗೆ ಬರ್ತಾರೆ, ಗೋವಿನ ಮೇಲೆ ಭಕ್ತಿ ಇರುತ್ತೆ, ಬರ್ತಾರೆ ತೊಗೊಂಡೋಗ್ತಾರೆ, ಅವ್ರಿಗೆ ಮಾತ್ರ ತಲುಪಬಾರ್ದು, ನೇರವಾಗಿ ಎಲ್ಲರಿಗೂ ತಲುಪಬೇಕು. ಒಂದಷ್ಟು ಅದೊಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಜನರಲ್ಲಿ. ಮತ್ತು ಎಲ್ಲರಿಗೂ ಆ ಪ್ರಾಡಕ್ಟ್ ಸಿಗುತ್ತೆ ಅಂದಾಗ ಸಿಗುತ್ತೆ, ಮತ್ತು ಕಡಿಮೆಗೂ ಸಿಗಬೇಕು. ಈಗ ಹೆಚ್ಚಾಗಿ ನಾವು ಸಗಣಿನ ಕಲೆಕ್ಟ್ ಮಾಡ್ತೀವಿ, ಈ ಥರ ಎಲ್ಲ ಪೌಡ್ರ್ ಮಾಡ್ತೀವಿ ಅಂದಾಗ ಕಾಸ್ಟಿಂಗ್ ವೈಸ್ ನಮ್ಗೆ ತುಂಬ ಬೀಳುತ್ತೆ. ನಾವೊಂದು ಧೂಪ ಮಾಡಬೇಕು ಅಂದರೆ ನಮ್ಗೆ ಇವತ್ತು 3 ರೂಪಾಯಿ ಬೀಳುತ್ತೆ. ಅದನ್ನು ನಾವು ಎಷ್ಟು ರೂಪಾಯಿ ಕೊಡಬೇಕು? ಈಗ ನಿಮ್ಗೆ 50 ಪೈಸೆ 1 ರೂಪಾಯಿಗೆಲ್ಲ ಧೂಪ ಸಿಕ್ಬಿಡುತ್ತೆ. ಅಂದರೆ 15 ರೂಪಾಯಿ ಕೊಟ್ಟರೆ 20 ಧೂಪ ಕೊಟ್ಬಿಡ್ತಾರೆ. ನಾವು 15 ರೂಪಾಯಿ ಕೊಟ್ಟಾಗ 20 ಧೂಪ ಕೊಡೋಕ್ಕಾಗಲ್ಲ, 15ಕ್ಕೆ 15 ಕೊಡೋಕ್ಕಾಗಲ್ಲ, 15 10 ಕೂಡ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂತ ನಾವು ಚಿಕ್ಕದಾಗಿ ಅದರಲ್ಲೇ ಸೈಜ್ಗಳನ್ನು ಚಿಕ್ಕದು ಮಾಡಿ ಈಗ ಏನು ಮಾಡ್ತಾಯಿದ್ದಾರೆ ಆ ಥರದ್ದೇ ಒಂದಷ್ಟು ರೆಗ್ಯುಲರ್ ಮಾರ್ಕೆಟಿಗೆ ಮಾಡಬೇಕು ಅಂದ್ಬಿಟ್ಟು ಈಗ ಒಂದಷ್ಟು ನಾವು ಕೂಡ ಬಾಕ್ಸ್ ಮಾಡಿದ್ದೀವಿ. ಅದರಲ್ಲಿ ನಾವು ಹಾಕುವಂಥದ್ದು ಸಗಣಿ ನೇರವಾಗಿ ಇಲ್ಲೇನು ಹಸಿ ಸಗಣಿ ಬಿದ್ದಿರುತ್ತೆ ಹಸಿ ಸಗಣಿಯನ್ನು ಎತ್ಕೊಂಡು ಹೋಗ್ತೀವಿ. ಹಸಿ ಸಗಣಿಗೆ ನಾವು ಇದು ಏನು ಸಾಂಬ್ರಾಣಿ ಆಗಿರ್ಬೋದು, ಬೇವಿನೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ನಾಗರಮೋತ ಆಗಿರ್ಬೋದು, ಆಮೇಲೆ ಪಚ್ಕರ್ಪೂರ ಆಗಿರ್ಬೋದು, ಈ ಥರದ್ದು ಒಂದಷ್ಟು ಮಾಡಿ ಪೌಡ್ರನ್ನುಗಳೆಲ್ಲ ಮಿಕ್ಸ್ ಮಾಡಿ ನ್ಯಾಚುರಲ್ಲಾಗಿ ಅದನ್ನು ಡೈ ಮುಖಾಂತರ ಅದನ್ನು ಆ ಸೈಜ್ ಏನು ಬೇಕೋ ಆ ಸೈಜ್ಗೆ ತೆಗೆದು ಅದನ್ನು ಆರಾಕಿ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಆರಾಕಿ ಅದನ್ನು ಅಂಟಿಸಿದಾಗ ನಿಮಗೆ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಫೀಲ್ ಆಗಬೇಕು. ಅಂದರೆ ನೀವು ಮನೇಲಿ ಅಂಟಿಸಿದಾಗ ನಿಮಗೆ ಎಲ್ಲ ಒಂದು ಕಡೆ ಸಿಕ್ಕಾಪಟ್ಟೆ ಹೊಗೆನಪ್ಪ ಉಸಿರಾಡೋಕ್ಕಾಗ್ತಾಯಿಲ್ಲ ಆ ಥರದ್ದು ಯಾವುದೂ ಇರಬಾರ್ದು. ಅದನ್ನು ಹಚ್ತಾ ಬಂದ ಅಗ್ನಿಹೋತ್ರ ಆಗುತ್ತೆ. ಏನೋ ಈಗ ಅಗ್ನಿಹೋತ್ರ ಮನೆಯಲ್ಲಿ ಸಾಮಾನ್ಯವಾಗಿ ಬೆರಣಿಗೆ ಇದು ಮಾಡಿ ತಾಮ್ರದ ಒಂದು ಬೌಲಲ್ಲಿ ತುಪ್ಪ ಹಾಕಿ ಎಲ್ಲ ಮಾಡ್ತಾರೆ. ಬಟ್ ಈ ಅಗ್ನಿಹೋತ್ರ ಧೂಪ ಆ ಥರದ್ದು ಯಾರು ಮಾಡೋದಿಲ್ಲ ಅಂಥವ್ರಿಗೆ ಈ ಧೂಪ ಯೂಸ್ ಆಗುತ್ತೆ. ಇದನ್ನು ಕೂಡ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಮಾಮೂಲಿ ಅಗರಬತ್ತಿ ಸುವಾಸನೆ ಬರೋವಂಥ ಅಗರಬತ್ತಿಗಳು ಕೂಡ ನಾವೂ ಮಾಡ್ತಾಯಿದ್ದೀವಿ. ಆದರೆ ಯಾವುದೇ ಕೆಮಿಕಲನ್ನು ಆ್ಯಡ್ ಮಾಡ್ತಾಯಿಲ್ಲ. ಇದಕ್ಕೆ ನೀವು ನೇರವಾಗಿ ಆಲ್ಮಡ್ಡಿ ರಸ, ಆಲ್ಮಡ್ಡಿ ಪೌಡರು ಈ ಥರದ್ದು ಮತ್ತು ಜೇನುತುಪ್ಪ, ಬೆಲ್ಲದ ಒಂದು ಪಾಕ ಈ ಥರದ್ದೆಲ್ಲ ಒಂದು ಅಷ್ಟು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ.